ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ಫಸ್ಟ್ ಸ್ಟ್ಯಾಂಡರ್ಡ್ ಅಂತೀನಿ ನಮ್ಮದು 5th 6th ಇರುವಾಗಲೇ ಈ ಹೋಮ್ವರ್ಕ್ ಎಲ್ಲ ಬರೆಯೋಕ್ಕೆ ಕಷ್ಟ ಆಗೋದಲ್ವಾ, ಅಯ್ಯೋ ಕಷ್ಟ ಆಗ್ಬಿಟ್ಟು ಬರೆಯೋದು. ಅದನ್ನು ಯಾವ ಥರ ಫೀಲ್ಸಲ್ಲಿ ಬರೀತಾ ಇದೆ ಅಂದರೆ, ನಾನು ಆಫೀಸ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ ಅನ್ನೋ ಥರ, ಆಫೀಸ್ ವರ್ಕ್ ಕಂಪ್ಲೀಟ್ ಮಾಡ್ತಿದ್ದೀನಿ ಅನ್ನೋ ಥರ. ನನಗೆ ಅವಾಗ ಎಷ್ಟು ಬೇಗ ಕೆಲ್ಸಕ್ಕೆ ಹೋಗಬೇಕು ಅಂತ ಆಸೆ ಆಗೋದಂದರೆ, ನಮ್ಮ ಮಾಮ ನಮ್ಮ ಅಕ್ಕಂದಿರನ್ನೆಲ್ಲ ನೋಡ್ತಾ ಇದ್ನಲ್ಲ, ಓ ಚೆನ್ನಾಗಿರುತ್ತೆ ಆ ಥರ ಫೀಲು. ಇವಾಗ ಅಯ್ಯೋ ಸ್ಕೂಲ್ ಲೈಫೇ ಚೆನ್ನಾಗಿತ್ತು, ಆರಾಮಾಗಿ ಹೋಮ್ವರ್ಕ್ ಬರ್ಕೊಂಡಿರ್ಬೋದಾಗಿತ್ತು. ಕಾಯ್ತಾ ಇದ್ದೆ ನಾನು ಯಾವಾಗ ಕೆಲ್ಸಕ್ಕೆ ಹೋಗ್ತೀನೋ ಅಂತ. ಆವಾಗ ಸ್ಕೂಲಲ್ಲಿರುವಾಗ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡಬೇಕು ಆ ಥರ, ಯಾಕಂದರೆ ಮನೇಲಿ ಅದನ್ನೇ ನೋಡ್ತಾ ಇದ್ನಲ್ಲ. ಸೊ ಗೈಸ್, ಪ್ರೋ ನೋಡಿದ್ರಲ್ಲ, ಏನಿಸ್ತೀನಿ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಕಾವೇರಿ ಹೇಳಿದ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್. ನಿಜ ಹೇಳಬೇಕು ಅಂದರೆ, ನಾವು ಚಿಕ್ಕವರಾಗಿದ್ದಾಗ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಲ ಅಂದ್ಕೊಂಡಿರ್ತೀವಿ, ಬೇಗ ದೊಡ್ಡವರಾಗಬೇಕು, ಕೆಲಸಕ್ಕೆ ಸೇರ್ಕೋಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಒಂದು ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾರು ಹೇಳೋರು ಇರಬಾರ್ದು, ಕೇಳೋರು ಇರಬಾರ್ದು, ಫ್ರೀಡಮ್ ಇರಬೇಕು. ಸೊ ಈ ರೀತಿ ಎಲ್ಲ ಎಷ್ಟೆಲ್ಲ ಅಂದ್ಕೊಂಡಿರ್ತೀವಿ, ಓಕೆನಾ, ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ರೀತಿ, ಬ್ಯುಸಿ ಇರಬೇಕು ಅಂತ. ಇವಾಗೆಲ್ಲವೂ ಕೂಡ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಎಲ್ಲರ ಲೈಫಲ್ಲೂ ಕೂಡ ಒಂದು ಕೆಲಸ ಅನ್ನೋದಿರುತ್ತೆ, ದುಡ್ಡು ಸಂಪಾದನೆ ಮಾಡ್ತಿದ್ದೀವಿ, ಫ್ರೀಡಮ್ ಇರುತ್ತೆ. ಆದರೂ ಕೂಡ ನಮ್ಗೆ ಇವಾಗ ಅನಿಸುತ್ತೆ, ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಚೆನ್ನಾಗಿತ್ತು ಗುರು ಜೀವನ, ಎಷ್ಟು ಆರಾಮಾಗಿತ್ತು ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಅದೇ ಕಷ್ಟ ಆಗ್ತಿತ್ತು. ಇಷ್ಟೇ ಜೀವನ, ಇರೋದನ್ನ ಎಂಜಾಯ್ ಮಾಡಬೇಕಷ್ಟೇ. ಮುಗಿದೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಅರ್ಥ ಮಾಡ್ಕೊಡ್ರಿ, ಜೀವನನ ಎಂಜಾಯ್ ಮಾಡಿರಿ ಅಷ್ಟೇ, ಓಕೆನಾ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.